ಬ್ರೇಕ್ ನಂತರ ಎಕ್ಕ ರಾಜಾ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಳೆದ ರಾತ್ರಿ ಬೆಂಗಳೂರು ಪೊಲೀಸರು ಮಾಡಿದಂಥ ದೊಡ್ಡದೊಂದು ರೇಡ್ ಜೂಜಿನ ಜಗತ್ತಿನ ಮೇಲೆ ಹೊಸ ಬೆಳಕನ್ನು ಚೆಲ್ಲಿರುವಂಥದ್ದು. ಜೂಜಾಡೋದಕ್ಕೆ, ಇಸ್ಪೀಟ್ ಆಡೋದಕ್ಕೆ ಅಂತಾನೆ ವಿಮಾನದಿಂದ ಗುಜರಾತ್ನ ರಾಜಧಾನಿ ಅಹಮದಾಬಾದ್ನಿಂದ ಹೊರಟು ಬೆಂಗಳೂರಿಗೆ ಬಂದು ಜೂಜಾಡಿಕೊಂಡು ವಾಪಸ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬಂದದ್ದಂಥ 59 ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮ್ಮ 3 ಜನ ಗಣ್ಯ ಅತಿಥಿಗಳ ಜೊತೆ ನಾವು ಮಾತಾಡ್ತಾ ಇದ್ವಿ. ಇದು ತುಂಬ ಸಾಮಾನ್ಯವಾಗಿ ನಡೆಯುವಂಥದ್ದು. ಬೆಂಗಳೂರಿನವರು ಕೂಡ ಹೊರಗಡೆ ಹೋಗ್ತಾರೆ. ಲೈಸೆನ್ಸ್ ಇರುವಂಥ ಕಸಿನೋಗಳಲ್ಲಿ ಆಟ ಆಡಿ ಬರುವಂಥವರ ಸಂಖ್ಯೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಶ್ರೀಲಂಕಾಕ್ಕೆ ಹೋಗ್ತಾರೆ. ಇದೇ ರೀತಿಯಾಗಿ ಪ್ಯಾಕೇಜ್ ಟೂರ್ಗಳಿದೆ ಅನ್ನುವಂಥ ಮಾತನ್ನು ಕೂಡ, ಜೂಜಾಡುವವರನ್ನು ಕರೆದುಕೊಂಡು ಬರುವಂಥ ಪ್ಯಾಕೇಜ್ ಟೂರ್ಗಳಿದೆ ಅನ್ನುವಂಥ ಮಾತನ್ನು ಕೂಡ ಆಡ್ತಾಯಿದ್ರು. ದಿವಾಕರ್ ಅವರೇ, ತಾವು ನೋಡಿರೋ ಪ್ರಕಾರ ಒಬ್ಬ ವ್ಯಕ್ತಿ ಜೂಜಿನಲ್ಲಿ ಪಳಗಿರುವಂಥ ವ್ಯಕ್ತಿ ಎಷ್ಟು ಹಣ ಇಟ್ಕೊಂಡು ಬರ್ತಾನೆ ಇಂಥಲ್ಲಿ? ಸರ್, ಡಿಪೆಂಡ್ಸ್ ಆನ್ ಅವನು ಯಾವ ಸ್ಟ್ರೈಕ್ ಮೇಲೆ ಆಟ ಆಡ್ತಾನೆ ಅದ್ರ ಮೇಲೆ ಹೋಗುತ್ತೆ. ಕೆಲವರು 5,000ದಿಂದ 5 ಲಕ್ಷ ಆಡೋ ಜನನೂ ಇದ್ದಾರೆ. ಅವ್ರು ಯಾವ ರೀತಿ ಆಡ್ತಾರೆ ಅಂದರೆ, ಯಾವ್ಯಾವ ಕ್ಲಬ್, ಸಾಮಾನ್ಯವಾಗಿ ಕ್ಲಬ್ಗಳಲ್ಲಿ 50, 100, 100, 200 ಮ್ಯಾಕ್ಸಿಮಮ್ ಅಷ್ಟಿರುತ್ತೆ. ಕೆಲವು 100, 200 ಭಾಳ ರೇರ್ ಕ್ಲಬ್ಸು, ಲೈಕ್ ಸ್ಯಾಟರ್ಡೆ ಸಂಡೇ ಮಾತ್ರ ಇಟ್ಟಿರ್ತಾರೆ. ಇನ್ನು ಉಳಿದಿದ್ದ ದಿವಸಗಳಲ್ಲಿ 50, 100, ರೆಗ್ಯುಲರಾಗಿ 20, 10, 20 ಆ ಥರ ಒಂದು ಫಸ್ಟ್ ಆ್ಯಂಡ್ ಲಾಸ್ಟ್ ಜೋಕರ್ ಇರುತ್ತೆ, ಜೋಕರ್ಲೆಸ್, ದೆನ್ ಉಳಿದಿದ್ದು ವಿತ್ ಜೋಕರ್ ಇರುತ್ತೆ. ಆ ಥರ ಆಟ, ಬುಕ್ ಆಟ ಅಂದರೆ ತುಂಬ ಟೆಕ್ನಿಕಲ್ ಟರ್ಮ್ಸ್ ಆಯ್ತು ನನಗೆ. ಆದರೆ ನಾನು ಹೇಳುವಂಥದ್ದು, ಈಗ ಒಬ್ಬ ಅನುಕೂಲಸ್ಥ ಒಂದು 5 ಲಕ್ಷ ರೂಪಾಯಿ ತಗೊಂಡು ಆಟ ಆಡೋದಕ್ಕೆ ಬಂದ, 5 ಲಕ್ಷ ರೂಪಾಯಿ ಸೋತ್ಬಿಟ್ಟ ಅಂದರೆ 5 ಲಕ್ಷ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಸರ್. 5 ಲಕ್ಷ ಅವ್ನಿಗೆ ಏನು ಅನ್ಸೋದಿಲ್ವ ಅದು ಅಂತ? ಅಲ್ಲ, 5 ಲಕ್ಷ ಆಡ್ತಾ ಸೋತು 5 ಲಕ್ಷ ತಂದು ಆಡೋರು ಯಾವ ರೀತಿ ಇರ್ತಾರೆ ನಿಮಗೆ ಗೊತ್ತಿರುತ್ತೆ. ಓಕೆ, ಅವನಿಗೆ 5 ಲಕ್ಷ ಸಾಮಾನ್ಯವಾಗಿ ಅರ್ನಿಂಗ್ಸ್ ಇರೋರು ಯಾರು ಸುಮ್ಮನೆ ಹೊರಗಡೆಯಿಂದ ತಂದು ಆಡೋಕ್ಕಾಗಲ್ಲ. ಅದು ದುಡ್ಡಿರೋನೇ ಬಂದು ಆಡಬೇಕು. ವೀರೇಶ್, ಜೂಜಿನಲ್ಲಿ ಗೆದ್ದವರನ್ನ ನೋಡಿದ್ದೀರಾ? ಅಂದರೆ ನೋಡಿದ್ದೀನಿ. ಅದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ವರ್ಡ್ ಹೇಳ್ತೀನಿ. ಟೆಕ್ನಿಕಲ್ ಟರ್ಮ್ ಅಂತ ಅಂದರೆ 10, 20, 40, 80 ಅಂತ ಅಂದರೆ, 80 ಅಂತ ಅಂದರೆ ಒಂದು ಆಟ, ಒಂದು 13 ಕಾರ್ಡ್ ಆಟ ಏನೋ ಹಿಂಗೆ ಆಡಿದಾಗ ಬುಕ್ ಆದರೆ 80,000 ರೂಪಾಯಿ ಅಂತ ಅರ್ಥ. ಅದು 80 ಅಂದರೆ 80,000 ರೂಪಾಯಿ. 80,000 ರೂಪಾಯಿ ಅನ್ಕೊಂಡಿದ್ದೆ ಸರ್, ಟು ಬಿ ಫ್ರಾಂಕ್. ಓಕೆ, 80,000 ಬುಕ್ ಅಂತ ಆದರೆ. ಓಕೆ, ಸೊ ಆ ಥರ ನೀವು 5 ಬುಕ್ ಆಯಿತು ಅಂತಂದರೆ 4 ಲಕ್ಷ ಹೋಯ್ತು. ಎಸ್. ಸೊ ಇದು ಅವ್ರು ಹೇಳಿದ್ದು, ನೀವು ಹೇಳಿದ ಟೆಕ್ನಿಕಲ್ ಪಾಯಿಂಟ್ಗೆ. ಓಕೆ, ಆಮೇಲೆ ಈ ಕೆಲವರಿಗೆ ಅದೇನೋ ಅದೃಷ್ಟ ಅಂತೆ, ಕೋಟಿಗಳಲ್ಲಿ ಒಬ್ರಿಗೆ ಸಿಕ್ಕುತ್ತಂತೆ. ಈ ಸ್ಪೀಟಲ್ಲಿ ಜ್ಯೂಸ್ನಲ್ಲೇ ಕಾಸು ಮಾಡಬೇಕು, ಜ್ಯೂಸ್ನಲ್ಲೇ ಮನೆ ಕಟ್ಟಬೇಕು, ಜ್ಯೂಸ್ನಲ್ಲೇ ಓಡಾಡಬೇಕು ಅನ್ನೋದು. ಅಂಥದ್ರಲ್ಲಿ ಒಬ್ಬರು ವ್ಯಕ್ತಿ ಅವರೇ ಹೇಳ್ಕೊಂಡಿದ್ರು. ನಮ್ಮ ಸ್ನೇಹಿತರು ಒಬ್ಬರು ಇಸ್ಪೀಟ್ ಆಡೇನೆ, ಸಾಮಾನ್ಯ ಕ್ಲಬ್ಬಲ್ಲಿ ಇಸ್ಪೀಟ್ ಆಡೇನೆ ಮನೆ ಕಟ್ಟೋದು. ಗೃಹ ಪ್ರವೇಶ ಮಾಡಬೇಕಾದ್ರೆ 3SS ಅಂತ ಹೆಸರು ಇಡಬೇಕು ಅಂತ ಅಂದ್ಬಿಟ್ಟು ಮನೇಲಿ ಇವ್ರು ಅಂದ್ಕೊಂಡಿದ್ರು. ಬಟ್ ಮನೇಲಿ ಅವ್ರ ಮಿಸಸ್ ಬೈದ್ರು, ಹಂಗಾಗಿ ಅದು ಹೆಸರು ಚೇಂಜ್ ಮಾಡ್ಕೊಂಡ್ರು. ಓಕೆ, ಇಲ್ಲ ನಾವು ನಮ್ಮ ವೀಕ್ಷಕರಿಗೆ ದಾರಿ ತಪ್ಪಿಸೋದಕ್ಕೆ ತಪ್ಪಾಗುತ್ತದೆ. ಈಗ ದಯವಿಟ್ಟು ಸೋತವ್ರ ಕತೆ ಒಂದು ಹೇಳಿ ಸರ್, ಹಾಳಾದವ್ರ ಕತೆ ಒಂದು ಹೇಳಿ. 90% ಭಾಗ ಎಲ್ಲ ಹಾಳಾಗಿರೋರು, ಯಾರು ಇದರಿಂದ ಉದ್ಧಾರ ಉಳ್ಕೊಂಡ ಅವನು. ಇಲ್ಲ, ಏನೇ ಸೇಫ್ ಆಡಿದ್ರು, ಏನೇ ಆಡಿದ್ರು ಕೂಡ ಪ್ರತಿದಿನ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಗೆಲ್ಲಂಗಿತ್ತು ಅಂದರೆ ಬೇರೆ ಕೆಲಸ ಏನಕ್ಕೆ ಸರ್ ಬೇಕು ನಮಗೆ? ಬರೀ ಇಸ್ಪೀಟ್ ಆಡ್ಕೊಂಡು ಇರ್ಬೋದಲ್ಲ. ಆದರೆ ನೋಡ್ರಿ, ನಾನು ಕುತೂಹಲ ಇರುವಂಥದ್ದು, ಈ ಜೂಜು ಅನ್ನೋದು ಕೂಡ ಕುಡಿತದಂಗೆ, ಸಿಗರೇಟ್ನಂಗೆ ಚಟ ಆಗ್ಬಿಡುತ್ತೆ. ಖಂಡಿತ ಅದರಲ್ಲಿ 2 ಮಾತಿಲ್ಲ. ನೋಡಿ, ಕೆಲವರಿಗೆ ಬೆಳಿಗ್ಗೆ 10 ಗಂಟೆ ಆಯಿತು ಅಂದರೆ ವೇನ್ ಸ್ಟೋರ್ ಓಪನ್ ಮಾಡಿದ್ರೆ ಸಾಕು ಅಂತ ಇರ್ತಾರೆ. ಇದೇ ರೀತಿ ನಾನು ಯಾರ್ದು ಎಲ್ಲಿ ಯಾವ ಕ್ಲಬ್ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಕೆಲವು ಕ್ಲಬ್ಗಳು, ಕಮರ್ಷಿಯಲ್ ಕ್ಲಬ್ಗಳು 11 ಗಂಟೆಗೆಲ್ಲ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ, ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ಅದು ಸಣ್ಣ ಪ್ರಮಾಣದ ಇದು ಗೇಮು. ಇವ್ರು ಹೇಳ್ದಂಗೆ ಯಾವುದು 80 ಅಥವಾ ಆ ರೀತಿ ಏನಲ್ಲ, ಸಣ್ಣ ಪ್ರಮಾಣದಲ್ಲಿ ಯಾರ್ಯಾರಿಗೆ ಇಷ್ಟ ಇದೆ ಅವ್ರು ಬಂದು ಆಡ್ತಾರೆ. ಇಷ್ಟ ಇದ್ದವ್ರು ಗೆಲ್ಲಿತಾ. ನೋಡಿ, 10 ಜನನೂ ಗೆಲ್ಲಿಯೋಕ್ಕೆ ಸಾಧ್ಯ ಇಲ್ಲ. ಆ 10 ಜನದಲ್ಲಿ ಇಬ್ಬರಂತೂ ಗೆಲ್ಲಿಬೇಕು. ಯಾಕಂದ್ರೆ 10 ಜನನೂ ಸೋತು ಹೋಯ್ತು ಅಂದರೆ ನಾಳೆ ದಿನ ಅಲ್ಲಿಗೆ ಯಾರೂ ಬರೋದಿಲ್ಲ. ಸೊ ಅದರಿಂದ 10 ಜನದಲ್ಲಿ ಒಂದು 3 ಜನ, 4 ಜನ, 5 ಜನ ಗೆಲ್ಲಿಬೋದು. ಆಮೇಲೆ ಅದರಲ್ಲಿ ಕೆಲವು ಕಿಟ್ಟಿ ಅಂತ ಕಲೆಕ್ಷನ್ ಮಾಡ್ತೀವಿ. ಏನು ಕಿಟ್ಟಿ ಅಂತ ಕಲೆಕ್ಷನ್ ಮಾಡೋದ್ರಿಂದ ನಾವು ಕೆಲಸಗಾರನ ಏನು ಇಟ್ಕೊಂಡಿರ್ತೀವಿ, ಒಬ್ಬರು ಕ್ಯಾಶಿಯರ್ ಆಗಿರ್ಬೋದು, ಅಥವಾ ಡೀಲರ್ ಆಗಿರ್ಬೋದು, ಅಥವಾ ಕ್ಲೀನರ್ ಆಗಿರ್ಬೋದು, ಇವರೆಲ್ಲರಿಗೂ ಅದು ಸರ್ಕ್ಯುಲೇಟ್ ಆಗುತ್ತೆ. ಇದೇನು ಬರೀ ಕ್ಲಬ್ ಒಬ್ರಿಗೇ ಹೋಗಲ್ಲ. ಸೊ ಅದರಿಂದ, ಯಾಕಂದರೆ ನೋಡಿ, ಕಡಿಮೆ ಅಂದ್ರೂ ಕರ್ನಾಟಕದಲ್ಲಿ ಎಷ್ಟು ಕ್ಲಬ್ ಇದೆ ಅಂದರೆ ಎಣಿಸೋಕ್ಕಾಗಲ್ಲ. ಕಡಿಮೆ ಅಂದ್ರೂ ಬರೀ ಈ ಕ್ಲಬ್ಬಲ್ಲಿ ಕೆಲಸ ಮಾಡೋರೇ ಒಂದು more than 5 lakhs ಇವರು ಇದ್ದಾರೆ, ಜನಗಳಿದ್ದಾರೆ.
ಈ ಇದನ್ನು ಕಿಟ್ಟಿ ಎತ್ತೋರಾಗಿರ್ಬೋದು, ಡೀಲರ್ ಆಗಿರ್ಬೋದು, ಅಥವಾ ಕ್ಲೀನರ್ ಕೆಲಸ ಮಾಡಿರ್ಬೋದು, ಆಮೇಲೆ ನಮ್ಮ ಕ್ಯಾಶಿಯರ್ ಇರ್ಬೋದು, ಸೂಪರ್ವೈಸರ್ ಇರ್ಬೋದು. ಈ ರೀತಿ ಒಂದೊಂದು ಕ್ಲಬ್ಬಲ್ಲಿ 10 ಜನದಿಂದ 20-25 ಜನ, ದೊಡ್ಡ ದೊಡ್ಡ ಕ್ಲಬ್ಬಲ್ಲಿ 25ರಿಂದ 50 ಜನ ಕೆಲಸ ಮಾಡೋರು ಇದ್ದಾರೆ. ಆ 50 ಜನ ಕೆಲಸ ಮಾಡೋರಿಗೂ ನಾವು ಏನಾದ್ರು ಅವ್ರಿಗೆ ಸ್ಯಾಲ್ರಿ ಕೊಡಲೇಬೇಕಲ್ಲ. ಕಡಿಮೆ ಮೊತ್ತದಾಗಿರ್ಬೋದು ಅಥವಾ ಜಾಸ್ತಿ ಮಟ್ಟದಾಗಿರ್ಬೋದು. ಅದರಿಂದ ಅವ್ರಿಗೂ ಅದರಲ್ಲಿ ಪಾರ್ಟ್ ಇದೆ. ದಿವಾಕರ್ ಅವರೇ, ಚಟದ ಬಗ್ಗೆ ಮಾತಾಡ್ತಿದ್ವಿ. ಜೂಜು ಅನ್ನೋದು ಒಂದು ಚಟ ಆಗುವಂಥದ್ದು. ಒಬ್ಬ ಕುಡುಕನಿಗೆ ಕುಡಿದೇ ಇದ್ದಾಗ ಹೆಂಗೆ ಚಡಪಡಿಕೆ ಆಗುತ್ತೆ, ಸಿಗರೇಟ್ ಸೇದೋನಿಗೆ ಸಿಗರೇಟ್ ಸಿಗದೇ ಇದ್ದಾಗ ಹೆಂಗೆ ಚಡಪಡಿಕೆ ಆಗುತ್ತೆ, ಇಂಥವ್ರಿಗೂ ಕೂಡ ಜೂಜು ಆಡಬೇಕು ಅನ್ನೋ ಚಡಪಡಿಕೆ ಶುರುವಾಗುತ್ತಾ? ಮನೆಯವರು ಮನೆಯಲ್ಲಿ ಬೈತಿರ್ತಾರೆ, ಹೆಂಡತಿ ಬೈತಾರೆ, ಮಕ್ಕಳು ಬೈತಾರೆ, ಸಮಾಜವನ್ನು ಇಸ್ಪೀಟ್ ಆಡ್ಕೊಂಡು ಹಾಳಾಗೋನು ಅಂತ ಇರುತ್ತೆ. ಅಷ್ಟೆಲ್ಲದರ ಮಧ್ಯನೂ ಹೋಗಿ ಜೂಜು ಆಡುವಂಥದ್ದು, ಆ ಚಡಪಡಿಕೆ ಆಗ್ತಾ ಇರುತ್ತೆ ಅವ್ರಿಗೆ ಅಂತ. ಏನಾಗಿರುತ್ತೆ, ಸ್ಟಾರ್ಟಿಂಗ್ನಲ್ಲಿ ಗೆದ್ದಾಗ ಮತ್ತೆ ನಾಳೆ ಬರುತ್ತೆ ಅಂತ ಮತ್ತೆ ಬರ್ತಾನೆ, ಮತ್ತೆ ಗೆಲ್ತಾನೆ 3 ಸಲ 4 ಸಲ, 5 ದಿವಸ ಸೋಲ್ತಾನೆ. ಆ ಸೋತಿರೋದನ್ನ ರಿಕವರ್ ಮಾಡೋಕ್ಕೆ ಹೋಗ್ತಾನೆ. ರಿಕವರ್ ಮಾಡಿ ಮತ್ತೆ ಏನಾಗ್ತದೆ, ಒಂದು ದೊಡ್ಡ ಮೊತ್ತ ಆಗ್ತದೆ, ಸೋತಿದ್ದೀನಿ, ಇಷ್ಟು ಅಮೌಂಟ್ ಸೋತಿದ್ದೀನಿ ಅಂತ. ಮತ್ತೆ ಆ ಅಮೌಂಟ್ನ ರಿಕವರ್ ಮಾಡೋಕ್ಕೆ ಬರ್ತಾರಲ್ಲ, ಅದೇನಾಗುತ್ತೆ, ಅವನಿಗೆ ಚಟ ಆಗ್ಬಿಡುತ್ತೆ. ಇಲ್ಲ, ಏನಾದರೂ ಮಾಡಿ ಹಳೇದು ಕಳೆದಿರೋದೆಲ್ಲ ಗೆಲ್ಲಬೇಕು, ಇವತ್ತು ಗೆದ್ಕೊಂಡು ಹೋಗ್ತೀನಿ ಅಂತ ಒಂದು ಭರವಸೆ, ಅವ್ನು ಗೆಲ್ಲಬೇಕು ಅಂತಲೇ ಬರ್ತಾರೆ. ಯಾರು ಆಡಲ್ಲ ಅನ್ನೋಂಥ ಮನಸ್ಥಿತಿ. ಇಲ್ಲ, ಇವತ್ತು ಗೆದ್ದುಬಿಟ್ರೆ ನಾಳೆಯಿಂದ ಆಡಲ್ಲ ಅಂತ ಬರ್ತಾನೆ. ಇವತ್ತು ಗೆದ್ದಿದ್ದೀನಲ್ಲ, ನಾಳೆನೂ ಬೀಳ್ಬೋದು ಕಾರ್ಡು ಅಂತ ಬರ್ತಾರೆ ಒಂದು ತಿರ್ಗಾ. ಮತ್ತೆ ಅದೇನಾಗುತ್ತೆ, ಅದು ಚಟ ಅನ್ನೋಕ್ಕಿಂತ ಅದು ಹವ್ಯಾಸ ಆಗ್ಬಿಡುತ್ತೆ. ಒಂದು ಉದಾಹರಣೆ ನೆನಪಿಸ್ಕೊಳ್ಬೋದಾ ಸರ್? ಹಾಳಾಗಿ ಹೋಗಿರುವಂಥವ್ರದ್ದು ಒಂದು ಉದಾಹರಣೆ ನೆನಪಿಸ್ಕೊಳ್ಬಹುದಾ ಈ ಚಟಕ್ಕೆ? ತುಂಬಾ ಜನ ಇದ್ದಾರೆ. 95% ಹಾಳಾಗಿದ್ದಾರೆ. ಹಾಳಾಗಿರೋರೇ 95 ಭಾಗ ಇದ್ದಾರೆ. ಇದು ಭಾಳ ರೇರ್ ಕೇಸು. ನಿಮಗೆ ಕಾರ್ಡು ದಿವಸ ಬೀಳುತ್ತೆ ಅಂತ ಹೇಳಕ್ಕೆ ಬರಲ್ಲ. ಒಬ್ಬರದ್ದು ದಿವಸ ಆಗಿರುತ್ತೆ, ಅದು ಬಿದ್ದರೆ ಅವ್ರಿಗೆ ಬೀಳುತ್ತೆ. ಲಕ್ ಚೆನ್ನಾಗಿರ್ಬೇಕಷ್ಟೇ, ಮುಖ್ಯವಾಗಿ. ನಮ್ಮ ಕಾನೂನು ಪುಸ್ತಕದಲ್ಲಿ ಎಲ್ಲ ಆಟಗಳನ್ನು ಸೇರಿಸಿ ಅದೃಷ್ಟದ ಆಟಗಳು ಅಂತ ಬರೆದಿದ್ದಾರೆ. ಹೆಸರು ಸರಿಗಿದೆ ಅನ್ಸುತ್ತದು. ಅದೃಷ್ಟ ಇದ್ದವ್ರಿಗೆ ಮಾತ್ರ ಒಲಿಯುವ. ಖಂಡಿತ ಇದು ನೀವು ರಮ್ಮಿ ಕೂಡ ನಿಮಗೆ ಅದೃಷ್ಟದ ಆಟನೇ. ಇದೊಂಥರ ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಮಾಡ್ದಂಗೆ. ಸಿನಿಮಾದಲ್ಲಿ ಕಳ್ಕೊಂಡವರು ಮತ್ತೆ ಇನ್ನೊಂದು ಸಿನಿಮಾ, ಈ ಸಿನಿಮಾದಲ್ಲಿ ಇಷ್ಟು ಕೋಟಿ ಹೋಗಿದೆಯಪ್ಪ, ಇಷ್ಟು ಲಕ್ಷ ಹೋಯ್ತಪ್ಪ, ಮತ್ತೆ ನಾನು ಬಂದು ಇನ್ನೊಂದು ಸಿನಿಮಾ ಮಾಡಬೇಕು, ಸಿನಿಮಾಯಿಂದನೇ ತೆಗಿಬೇಕು ಅಂತ ಬಂದು ಮತ್ತೆ ಕಳ್ಕೊಳ್ತಾ ಇರೋರೇ ಜಾಸ್ತಿ ಇದ್ದಾರೆ ಸರ್. ಆಮೇಲೆ ಇನ್ನೊಂದು ಇವ್ರು ಹೇಳಿದ್ರು, ಅದೇ ರೀತಿ ಕ್ಲಬ್ಬು ಮಾಲೀಕರಿಗೂ ಎಷ್ಟೋ ಜನ ಹಾಳಾಗೋದವ್ರು ಇದ್ದಾರೆ. ಮಾಲೀಕರಿಗೆ ಏನು ಹೇಳ್ತೀನಿ ಅದಕ್ಕೆ ಏನಕ್ಕೆ ಅಂತೇಳಿ, ಇವಾಗ ಯಾವುದೋ ಒಂದು ಪ್ಲೇಯರ್ ಬಂದು ಆಡಲಿಕ್ಕೆ ಬಂದಾಗ ಅವನೇನು ಮಾಡ್ತಾನೆ, ಅವನ ಹತ್ರ ಒಂದು 5,000 ರೂಪಾಯಿ ಇರುತ್ತೆ, 5,000 ರೂಪಾಯಿ ಆಡ್ಬಿಟ್ಟು ಸೋತ್ಬಿಡ್ತಾನೆ. ತಿರ್ಗಾ ಓನರ್ ಹತ್ರ ಹೋಗಿ ಕೇಳ್ತಾನೆ, ಇಲ್ಲ ಓನರ್ ಹತ್ರ ಅಲ್ಲಿ ಯಾರಿದ್ದಾರೆ, ಅಲ್ಲಿ ಕ್ಯಾಶಿಯರ್ ಅವ್ರ ಹತ್ರ ಹೋಗಿ ನನಗೊಂದು 2,000 ಕೊಡು, ಆಡ್ತೀನಿ, ಗೆದ್ದರೆ ಹಂಗೆ ಇದು ಮಾಡ್ಕೊಂಡು, ಇಲ್ಲ ನಾಳೆ ತಂದು ಕೊಡ್ತೀನಿ ಅಂತ. ಆ ಥರ ಬಂದು ಎಷ್ಟೋ ಓನರ್ಗಳು ಎಷ್ಟೋ ಲಕ್ಷಾಂತರ ರೂಪಾಯಿ ಬರೋಂಥದ್ದಿದೆ. ಅದರಲ್ಲಿ ಓನರ್ಗೂ ಲಾಸ್ ಇದೆ ಅಂತ. ಓನರ್ಗೇನು ಇದಂತಾನೆ, ಯಾಕಂದ್ರೆ ಓನರ್ ಕಳ್ಕೊಂಡು, ಯಾಕಂದ್ರೆ ನೋಡಿ ಪ್ಲೇಯರ್ ಬೇಕು. ಇವಾಗ 4 ಜನ ಆಯಿತು ಅಂದರೆ ಕೆಲವರು ಆಡಲ್ಲ, 5 ಜನ ಬೇಕು. ಆಮೇಲೆ ಇನ್ನೊಂದೇನು ಅಂದರೆ ಅವಾಗ ಏನಾಗುತ್ತೆ, ಓನರ್ ಏನು ಮಾಡ್ತಾನೆ, ಬರಪ್ಪ ನಾನು 2,000 ಕೊಡ್ತೀನಿ ಆಡು ಅಂತ ಹೇಳ್ತಾನೆ. ಆ 2,000 ಅವನ ಹತ್ರ ನಾಳೆ ದುಡ್ಡಿದ್ರೆ ಮಾತ್ರ ತಾನೇ ಬಂದು ಕೊಡ್ತಾನೆ. ಒಂದು ವೇಳೆ ದುಡ್ಡಿಲ್ಲ ಅಂದರೆ ಆಟದಲ್ಲಿ ಆಗುವ ಮೋಸಗಳ ಬಗ್ಗೆ ಹೇಳಿ. ಮೋಸ ನಾವು ಹಳೆ ಸಿನಿಮಾಗಳಲ್ಲಿ ನೋಡ್ತಿದ್ವಿ, ಇಲ್ಲೆಲ್ಲೋ ಹಿಂದ್ಗಡೆ ಒಂದು ಕನ್ನಡಿ ಇರುತ್ತೆ, ಕನ್ನಡಿಲಿ ಅವ್ನು ಕಾಣಿಸ್ತಾ ಇರುತ್ತೆ, ಇವನು ಗಾಗಲ್ಲೆಲ್ಲ ಅವ್ನು ನೋಡ್ತಾ ಇರ್ತಾನೆ. ಯಾರೋ ಒಂದಷ್ಟು ಜನ ಪಂಟ್ರುಗಳು ಸೇರಿಕೊಂಡು ಹೊಸದಾಗಿ ಆಟ ಆಡೋಕ್ಕೆ ಬಂದವನ ಹತ್ರ ಅವನ್ನ ಕಂಪ್ಲೀಟಾಗಿ ಸೋಲಿಸಿ ಅವನ್ನ ದಿವಾಳಿ ಮಾಡಿ ಕಳಿಸ್ಬಿಡುವಂಥದ್ದು ಅಂಥದ್ದು ಆಗುತ್ತಾ ಅಥವಾ ಸಿನಿಮಾಗಳಲ್ಲಿ ಮಾತ್ರ? ಇಲ್ಲ, ಇದು ಏನಾಗುತ್ತೆ ಅಂದರೆ ರಮ್ಮಿನಲ್ಲಿ ಸಾಮಾನ್ಯವಾಗಿ ಅಲ್ಲಿ ಆಡಕ್ಕೆ ಬರೋರು ಎಲ್ಲ ಬುದ್ಧಿವಂತರೆ. ಯಾರು ದುಡ್ಡು ಕಳ್ಕೊಳ್ಳೋಕೆ ಬರೋದಿಲ್ಲ, ಗೆಲ್ಲಬೇಕು ಅಂತಲೇ ಬರ್ತಾರೆ. ಈಗ ಅಂದರ್ಬಾರಲ್ಲಿ ಕೆಲವರು ಇಂಥ ಕಾರ್ಡೇ ಬೀಳುತ್ತೆ ಅಂತ ಆಡೋ ಜನ ಇದ್ದಾರೆ, ಅದರಲ್ಲಿ ಗಿಮಿಕ್ಸ್ ಮಾಡ್ಬೋದು. ಬಟ್ ಈ ರಮ್ಮಿ ಕಾರ್ಡ್ನಲ್ಲಿ ಸಾಮಾನ್ಯವಾಗಿ ಕಣ್ಣು ಯಾರ್ದು ಕಾರ್ಡ್ ಎಲ್ಲೆಲ್ಲಿ ಬೀಳ್ತಾ ಇರುತ್ತೆ, ಒಂದು ದೃಷ್ಟಿನ ಅಷ್ಟು ಭಾಳ ಶಾರ್ಪಾಗಿರ್ತಾರೆ. ಈ ಕಾರ್ಡ್ ಪಿಕ್ ಮಾಡೋದಂದರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಈ ಕಾರ್ಡೇ ಬೇಕು ಅಂತ. ಸಾಮಾನ್ಯವಾಗಿ ಅದರಲ್ಲಿ ಭಾಳ ರೇರ್ ಕೇಸು. ಎಲ್ಲೋ ಈ ಮೋಸ ಮಾಡಬೇಕು ಅಂತಲೇ 13 ಕಾರ್ಡ್ ಫಾರ್ಮೇಷನ್ ಮಾಡಿ ಬಂದು ಕೂತ್ಕೊಂಡು ಆಡಿ ತಗ್ಲಾಕೊಂಡು ಒಡೆಸ್ಕೊಂಡು ತಿಂದು ತಿಂದು ಹೋಗಿರೋ ಜನನೂ ಇದ್ದಾರೆ ಕ್ಲಬ್ಗಳಲ್ಲಿ. ಆಗುತ್ತೆ, ಕೆಲವು ಕ್ಲಬ್ಗಳಲ್ಲಿ ಆಗಿ ತಿಂದು ಹೋಗಿದ್ದಾರೆ. ₹1 ಅವ್ನ ಜಾಬ್ನಲ್ಲಿ ಇರೋಲ್ಲ, ಹಂಗೆ ಹೊಡೆದು ಕಳಿಸ್ತಾರೆ ಅವ್ನಿಗೆ. ಬಟ್ ಆ ಥರ ಭಾಳ ರೇರ್ ಕೇಸು. ಮೋಸ ಮಾಡಲಿಕ್ಕೆ ಒಂದು ವೇಳೆ ಹಂಗೆ ಮೋಸ ಆಗುತ್ತೆ ಅನ್ನೋದಾದರೆ ಕ್ಲಬ್ ಮಾಲೀಕರ ಸಹಕಾರ ಇರುತ್ತಾ ಅದಕ್ಕೆ? ಖಂಡಿತ. ಅದು ಯಾವುದೇ ಕ್ಲಬ್ನಲ್ಲಿ ಈ ಥರ ಸಹಕಾರ ಇರೋದಿಲ್ಲ. ಆ ಕ್ಲಬ್ ಹೆಸರು ಹಾಳು ಮಾಡ್ಕೊಳ್ಳೋಕೆ ಯಾರೂ ಇಷ್ಟಪಡೋದಿಲ್ಲ. ಇಲ್ಲ, ಮುಂಚೆ ಈ ರೀತಿ ಎಲ್ಲ ನಡೀತಾ ಇತ್ತು. ಈಗ ತಂತ್ರಗಾರಿಕೆ ಏನು ಮುಂದುವರೆದಿದೆ, ಈ CCTV ಆಮೇಲೆ ಮುಂಚೆ ಯಾರು ಬೇಕಾದ್ರೂ ಇದು ಮಾಡ್ಬೋದಾಗಿತ್ತು, ಎಲೆ ಹಾಕ್ಬೋದಾಗಿತ್ತು. ಈಗ ಅದಕ್ಕೆ ಅಂತೇಳಿ ನಾವು ನಮ್ಮ ಕೆಲಸಗಾರ ಏನಿರ್ತಾನೆ ಡೀಲ್ ಮಾಡೋನು ಅವನೇ ಡೀಲ್ ಮಾಡಬೇಕು. ಆಮೇಲೆ CCTV ಇರುತ್ತೆ, CCTVಲಿ ಕ್ಯಾಶಿಯರ್ ವಾಚ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಸ್ವಲ್ಪ ಇದು ಬಂದಿರೋದ್ರಿಂದ ಈಗ ಸ್ವಲ್ಪ ಅವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅವೆಲ್ಲ ಅವ್ರು ಹೇಳ್ದಂಗೆ ಏನಿಲ್ಲ ಅಂತಿಲ್ಲ, ಇದಕ್ಕಿಂತ ಮುಂಚೆ ಎಲ್ಲ ನಡೆದಿದೆ.
ಇವು ನಡೆದಿದೆ, ತುಂಬ ಜನ ಬಂದು ಒದೆ ತಿಂದು ಹೋಗಿದ್ದಾರೆ, ಅದರಲ್ಲೇನು ಇದಿಲ್ಲ. ಬಟ್ ಈಗ ಕ್ಲಬ್ಗಳಲ್ಲಿ ರಮ್ಮಿ ಆಡುವಂಥದ್ದು ಕಾನೂನುಬದ್ಧ ಮತ್ತು ಅಲ್ಲಿ ರಮ್ಮಿಗೆ ದುಡ್ಡು ತೊಡಗಿಸುವಂಥದ್ದು ಕಾನೂನುಬದ್ಧ. ರಮ್ಮಿಯನ್ನು ಹೊರತುಪಡಿಸಿ ಉಳಿದಿರೋ ಆಟಗಳು ಇವರು ಆಡ್ತಾ ಇರೋದು 3 ಕಾರ್ಡ್ಸ್ ಆಗಿರಬಹುದು, ಅಂದರ್ ಬಾರ್ ಆಗಿರಬಹುದು, ಅದು ಕಾನೂನಿಗೆ ವಿರುದ್ಧ. ಇಲ್ಲ, ಏನು ನಮ್ಗೆ ಅವ್ರು ಆಡ್ತಾ ಇರೋ ಈ ಆಟಗಳು ಕಾನೂನಿಗೆ ವಿರುದ್ಧ. ಇವು ಕರ್ನಾಟಕದಲ್ಲಿ ಮಾತ್ರ ಕಾನೂನಿಗೆ ವಿರುದ್ಧವಾ ಅಥವಾ ಹೊರಗಡೆ ಕೂಡ ಕಾನೂನಿಗೆ ವಿರುದ್ಧವಾ ತಮಗೆ ಗೊತ್ತಿರೋ ಪ್ರಕಾರ? ಸರ್, ಏನು ನಮ್ಮ ಇಂಡಿಯಾ ಇದೆ ಎಲ್ಲೂ ಕೂಡ 3 ಕಾರ್ಡ್ಸ್ ಆಗಲಿ ಅಂದರ್ ಬಾರ್ ಆಗಲಿ ಎಲ್ಲೂ ಆಡೋ ಆಗಿಲ್ಲ. ಏನಿದ್ರು ಬರೀ ರೆಮ್ಮಿ ಮಾತ್ರ ಅದು ಕ್ಲಬ್ಗಳಲ್ಲಿ ಆಡ್ಬೋದು, ಇಷ್ಟು ಮಾತ್ರ ನಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಅಂದರ್ ಬಾಯರ್ ಆಗಲಿ ಅಥವಾ ಏನು ಈಗ ನೀವು ತೋರಿಸಿದ್ರೆ ಇದೆಲ್ಲೂ ಕೂಡ ಯಾವುದೇ ಕ್ಲಬ್ಬಲ್ಲೂ ಕೂಡ ಅಲೋ ಇಲ್ಲ. ಸೊ ರೆಮ್ಮಿಯನ್ನು ದುಡ್ಡು ತೊಡಗಿಸದೇ ಹೊರಗಡೆ ಆಡುವಂಥದ್ದು, ಕ್ಲಬ್ ಬಿಟ್ಟು ಹೊರಗಡೆ ಆಡುವಂಥದ್ದು ಕಾನೂನುಬದ್ಧ ಹೌದು ಅಲ್ವೋ? ಹೌದು, 100%. ಇಲ್ಲ, ಅದನ್ನು ದುಡ್ಡು ಇಡದೆ ಆಡುವಂಥದ್ದು ಇಲ್ಲ. ಇದನ್ನು ಕೋರ್ಟ್ ಅವರೇ ಹೇಳಿದ್ದಾರೆ, ದುಡ್ಡಿಟ್ಟು ಮನೇಲೂ ಕೂಡ ನೀವು ಎಲ್ಲಿ ಬೇಕಾದ್ರೆ ಆಡ್ಬೋದು ಅಂತೇಳಿ ಇದನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿದೆ ನೋಡಿ, ಮೊನ್ನೆ ಆರ್ಡರ್ ಆಗಿದೆ, 2 ತಿಂಗಳಲ್ಲಿ ಆಗಿರೋದು ಇದು. ನೋಡಿ, ಇದು ಬೇಕಾದ್ರೆ ಫೋಕಸ್ ಮಾಡಿ ನೋಡಿ, ಇದರಲ್ಲಿ ಹಾಕ್ತಿದ್ದಾರೆ ವಿತ್ ಪೇಪರು, ಡೇಟು. ಸೊ ಮನೇಲೂ ಕೂಡ ಆಡುವಂಥದ್ದು ಅಪರಾಧ. ಖಂಡಿತ ಮನೇಲೂ ಕೂಡ ಇದನ್ನು ಅದನ್ನೇ ಬರೆದಿದ್ದಾರೆ ಆರ್ಟಿಕಲಲ್ಲಿ. ಮನೇಲೂ ಕೂಡ ನೀವು ರೆಮ್ಮಿ ಆಡ್ಬೋದು ಅಂತಲೇ ಈ ಆರ್ಟಿಕಲಲ್ಲಿ ಬರೆದಿದ್ದಾರೆ. ಎಸ್ ವೀರೇಶ್, ಜೂಜನ್ನು ಚಟ ಆಗಿಸಿಕೊಂಡಂಥವ್ರಿಗೆ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಜೂಜಾಡಿ ಯಾರು ದಯವಿಟ್ಟು ಈ ಸ್ಪೀಡ್ ಕಡೆಗೆ ಮಾತ್ರ ಯಾರು ತಲೆ ಹಾಕ್ಬೇಡಿ. ಬೇರೆ ಕಡೆ ತಲೆ ಹಾಕ್ರಿ ಅಂದಂಗಿತ್ತು ಸರ್ ನೀವು. ತಲೆ ಹಾಕ್ಬೇಡಿ ಅಂದಿದ್ದು ಆರಂಭದಲ್ಲಿ. ಇದು ಹೊಸ ಇದು ಹೆಂಗಿರುತ್ತೆ ಅಂದರೆ, ಹೊಸ್ದಾಗಿ ಆಡಬೇಕಾದ್ರೆ ಕಾಸು ಒಂದು ಸ್ವಲ್ಪ ದಿವಸ 2-3 ದಿವಸ ಬರ್ತಾ ಇರುತ್ತೆ. ಆ ಚಟವಾಗಿ ಸ್ಟಾರ್ಟ್ ಆದಾಗ ಬಂದಿದ್ದೆಲ್ಲ ಹೋಗೋದಲ್ಲದೆ ಮನೆ ಮಠ ಮಾರ್ಕೊಳ್ಳೋವಂಥ ಸನ್ನಿವೇಶಗಳು ಬರ್ತವೆ. ಸೊ ದಯವಿಟ್ಟು ಈ ಥರದ ಆಟಗಳು ಯಾರೂ ಕೈ ಹಾಕ್ಬೇಡಿ. ಒಂದು ಇದು ಮತ್ತು ಇನ್ನೊಂದು ರೇಸು, ಎರಡೂ ಒಂದೇ. ಇದರಲ್ಲಿ ಇಲ್ಲಿ ನಿಧಾನವಾಗಿ ಹಂತವಾಗಿ ಕಳಿತೀವಿ, ಅಲ್ಲೂ ನಿಧಾನವಾಗಿ ಹಂತವಾಗಿ ಕಳಿತೀವಿ. ಭಾಳ ಕೆಟ್ಟ ಆಟಗಳು ಇವೆಲ್ಲ. ಸರ್, ಹೆಂಡತಿ ಮಕ್ಕಳು ಅನುಭವಿಸ್ತಾ ಇರ್ತಾರಲ್ಲ, ಅವ್ರ ಗಂಡಂದ್ರೆ ಈ ಚಟವನ್ನು ಬಿಡಿಸೋದಕ್ಕಾಗೋದಿಲ್ವಾ? ಖಂಡಿತ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಗಂಡ ಎಲ್ಲಿ ಹೊರಗಡೆ ಹೋಗ್ತಾನೆ, ಏನು ಮಾಡ್ತಾನೆ, ಏನೋ ಅವರು ಗೊತ್ತಾಗಲ್ಲ. ಅವ್ರೇನೋ ಬೇರೆ ಕೆಲಸ ಏನೋ ಹೇಳಿ ಹೋಗಿರ್ತಾರೆ, ಏನು ಮಾಡ್ತಾರೆ ಹೇಳ. ಇದಕ್ಕೆ ನನಗೆ ಕೇಳಿದ ನಾನು ರಿಕ್ರಿಯೇಷನ್ ಕ್ಲಬ್ಗಳು ಕೇವಲ ರಿಕ್ರಿಯೇಷನ್ ವಿನೋದಕ್ಕಾಗಿ, ಮನೋರಂಜನೆಗಾಗಿ ಅಷ್ಟು ಮಾತ್ರ ಉಳಿದು ಕಝಿನೋಗಳ ಥರ ಆಗದೇ ಇರೋದಕ್ಕೆ ಏನು ಮಾಡಬೇಕು ಅಂತೀರಿ ನೀವು? ಅದು ಜೂಜಿನ ಅಡ್ಡೆಗಳೇ ಆಗದೇ ಇರೋ ಥರ. ಸರ್, ನೀವು ಹೇಳೋದು ತುಂಬ ಕಷ್ಟ. ಇದು ನೀವು ಕೇಳ್ತಾರ ಕಷ್ಟ ಉತ್ತರ ಕೊಡೋದು ಅಂದರೆ ನಾನು ಇದಕ್ಕೆ ಒಂದು ಉತ್ತರ ಹೇಳಬಲ್ಲೆ. ಏನು ಅಂತಾನೆ ನೋಡಿ, ಇಸ್ಪೀಟ್ ಆಡ್ತಕ್ಕಂಥವನು ದಿನ ಬಂದು ಇಸ್ಪೀಟ್ ಆಡಲ್ಲ. ಅವ್ನು ಜೋಬಲ್ಲಿ ದುಡ್ಡಿದ್ರೆ ಮಾತ್ರ ಅವ್ನು ಬಂದು ಇಸ್ಪೀಟ್ ಆಡ್ತಾನೆ. ಅವನ ಹತ್ರ ಜೋಬಲ್ಲಿ ಇಲ್ಲ ಅಂದರೆ ಯಾರು ಸ್ನೇಹಿತರು ಕೇಳಿದ್ರೆ, ನಾನು ಇಸ್ಪೀಟ್ ಬಿಟ್ಟು 1 ತಿಂಗಳಾಯಿತು, ನಾನು ರೇಸ್ ಬಿಟ್ಟು 1 ತಿಂಗಳಾಯಿತು ಅಂತಾನೆ. ಅದೇ ಅವ್ನ ಪಾಕೆಟಲ್ಲಿ 10,000 ರೂಪಾಯಿ ಜೋಬಲ್ಲಿ ಬಿತ್ತು ಅಂದರೆ ಫಸ್ಟ್ ಇಮಿಡಿಯೇಟಾಗಿ ಇಸ್ಪೀಟ್ ಕ್ಲಬ್ಬಲ್ಲಿ ಇರ್ತಾನೆ. ಸೊ ಜೋಬಲ್ಲಿ ದುಡ್ಡಿದ್ರೆ ಮಾತ್ರ ಅದ್ರ ಚಟ ಬರುತ್ತೆ. ಜೋಬಲ್ಲಿ ದುಡ್ಡಿಲ್ಲದೆ ಹೋದರೆ ಇಸ್ಪೀಟು ಬರಲ್ಲ, ಅಥವಾ ನಿಮ್ಮ ಹೇಳ್ದಂಗೆ ರೇಸು ಬರಲ್ಲ. ಮೇಯ್ನ್ ಮನಿ. ಅದಿದ್ದರೆ ಜೋಬಲ್ಲಿ ಆಟೋಮೆಟಿಕ್. ಫ್ರೆಂಡ್ಶಿಪ್ ಇತ್ತಪ್ಪ, ನಾನು ಜೋಬಲ್ಲಿ ದುಡ್ಡಿಲ್ಲ ಅಂದರೆ ನನ್ನ ಸ್ನೇಹಿತ ಕೇಳ್ತಾನೆ, ಯಾಕೋ ಕ್ಲಬ್ಗೆ ಹೋಗಿಲ್ಲ ಅಂದರೆ, ನಾನು ಅವೆಲ್ಲ ಬಿಟ್ಬಿಟ್ಟಿದ್ದೀನಪ್ಪ, ನಾನು ಇಸ್ಪೀಟ್ ಆಡೋದು ಅಂತಾನೆ. ಜೋಬಲ್ಲಿ ದುಡ್ಡು ಬಂದಿದ ತಕ್ಷಣ ಆಟೋಮೆಟಿಕ್ಕಾಗಿ ಅಲ್ಲಿ ನೆಕ್ಸ್ಟ್ ಡೇ ಅಲ್ಲೇ ಇರ್ತಾನೆ. ಸತ್ಯವಾದ ಮಾತನ್ನು ಹೇಳಿದ್ರಿ. ಜೋಬಲ್ಲಿ ದುಡ್ಡಿದ್ದಾಗ ಆಟೋಮೆಟಿಕ್ಕಾಗಿ ಅಲ್ಲಿಗೆ ಬರ್ತಾರೆ ಅಂತ. ಇಲ್ಲಿ ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರುವಂಥ 59 ಜನರ ಜೋಬ್ನಲ್ಲಿ ಎಷ್ಟೆಷ್ಟು ದುಡ್ಡಿತ್ತು ಅನ್ನೋದನ್ನು ಲೆಕ್ಕ ಹಾಕಿ ಪೊಲೀಸರು ಒಂದು ಅಂದಾಜಿನ ಪ್ರಕಾರ 3 ಕೋಟಿ ರೂಪಾಯಿಯ ಟೋಕನ್ಗಳು ಇವರ ಹತ್ರ ಇದ್ದಿದ್ದು ಅನ್ನೋದನ್ನು ಹೇಳ್ತಾರೆ. ಇವರೆಂಥ ಚಟದಂಕ ಮಲ್ಲರಾಗಿರಬಹುದು. 3 ಜನ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರಿ. ಒಂದು ಮಾತು ನೆನಪಿರಲಿ, ಇಸ್ಪೀಟ್ ಅನ್ನುವಂಥದ್ದು, ಜೂಜು ಅನ್ನುವಂಥದ್ದು ನಿಮ್ಮ ಚಟ ಆಗಿದ್ದರೆ, ಅದನ್ನು ಆಡೋದಕ್ಕೆ ಅಂತಾನೆ ನೀವು ಹೊರಗಡೆ ಹೋಗುವಂಥವರಾಗಿದ್ದರೆ, ಬೆಂಗಳೂರು ಪೊಲೀಸರು ಹೊರಗಡೆಯಿಂದ ಇಲ್ಲಿ ಬಂದವರನ್ನು ರೇಡ್ ಮಾಡಿದ್ದಾರೆ. ಇಲ್ಲಿಂದ ಹೊರಗಡೆ ಹೋದವ್ರಿಗೂ ಕೂಡ ಇವತ್ತಲ್ಲ ನಾಳೆ ಈ ಸ್ಥಿತಿ ಬಂದರೆ ಆಶ್ಚರ್ಯ ಪಡಬೇಕಿಲ್ಲ ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ ನ್ಯೂಸ್.